ನಮ್ಮಲ್ಲಿ ಒಂದು ಮಾತಿದೆ, ನಿಮಗೆ ಗೊತ್ತಿದೆಯಾ? ಸಂಬಂಧಿಕರಿಗಿಂತ ಸ್ನೇಹಿತರು ವಾಸಿ ಅಂತ ಹೇಳ್ತೀವಿ. ರಕ್ತ ಸಂಬಂಧಗಳನ್ನ ಮೀರಿದಂಥ ಸಂಬಂಧ ಯಾವುದಾದ್ರೂ ಇದ್ರೆ ಅದು ಸ್ನೇಹ ಅಂತ ಹೇಳ್ತೀವಿ. ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಬಹಳಷ್ಟು ಜನ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇರುವಂತಹ ಅನೇಕ ಘಟನೆಗಳನ್ನ ಪ್ರಕರಣಗಳನ್ನ ಪ್ರತಿನಿತ್ಯ ಸ್ನೇಹಕ್ಕೋಸ್ಕರ ಪ್ರಾಣ ಕೊಡೋರನ್ನು ಕೂಡ ಈ ರಾಜ್ಯ ಈ ದೇಶ ಎಲ್ಲವೂ ಕೂಡ ಕಂಡಿದೆ. ಇನ್ನೊಂದು ಮಾತು ನೀವು ನೆನಪಿಸ್ಕೊಳ್ಳಿ, ತಿಳಿದವರು ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿ ಏನು ಅನ್ನೋದನ್ನ ಆ ವ್ಯಕ್ತಿನೇ ನೋಡ್ಬೇಕಾಗಿಲ್ವಂತೆ, ಆ ವ್ಯಕ್ತಿ ಜೊತೆಗಿನ ಒಡನಾಟದಲ್ಲಿರುವಂತಹ ಸ್ನೇಹಿತರನ್ನ ನೋಡಿದ್ರೆ ಗೊತ್ತಾಗತ್ತಂತೆ ಆ ವ್ಯಕ್ತಿ ಎಂಥ ಒಳ್ಳೆಯವನೋ ಕೆಟ್ಟವನೋ ಏನು ಎತ್ತ ಅಂತ ಹೇಳಿ. ಸೊ ಹೀಗೆ ಸ್ನೇಹಿತರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಸಾಲೋದೇ ಇಲ್ಲ. ಅದಕ್ಕೆ ನಾವು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ವಾ. ರಕ್ತ ಸಂಬಂಧಗಳನ್ನ ಮೀರಿದಂಥ ಸಂಬಂಧ ಸ್ನೇಹಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಜನ ಈಗಲೂ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅದೇ ರೀತಿ ಮಾಡಿ ಸ್ನೇಹಕ್ಕೋಸ್ಕರ ನಾವೆಲ್ಲರೂ ಜೊತೆಗೆ ನಿಂತ್ಕೊಳ್ತೀವಿ ಅಂತ ನಿಂತ್ಕೊಂಡು ಆಗಿರುವಂಥ ಅನಾಹುತನೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ನಿಮ್ಗೆ ಗೊತ್ತಿರ್ಬೋದು, ದರ್ಶನ್ ಅಂಡ್ ಗ್ಯಾಂಗ್ ಅಂತ ಏನು ಹೇಳ್ತೀವಲ್ಲ, ದರ್ಶನ್ ಮತ್ತು ನಟ ದರ್ಶನ್ನ ಸ್ನೇಹಿತರು ಎಲ್ಲರೂ ಒಟ್ಟುಗೂಡಿ ರೇಣುಕಾ ಸ್ವಾಮಿಯನ್ನ ಪ್ಲಾನ್ ಮಾಡಿ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಆತನನ್ನ ಅವ್ನು ಸಾಯೋವರೆಗೂ ಹೊಡೆದಾಕಿದಂಥ ಪ್ರಕರಣವೇ ರೇಣುಕಾ ಸ್ವಾಮಿ ಪ್ರಕರಣ. ಇದರಲ್ಲಿ ಇಡೀ ಸ್ನೇಹಿತರು ಎಲ್ಲರೂ ಕೂಡ ಈಗ 1, 2, 3 ಅಂತ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಆದರೆ ಎಷ್ಟು ದಿನ, ಇವತ್ತಿನ ದಿವಸದಲ್ಲಿ ನೀವು ಗಮನಿಸಿರ್ಬೋದು, ಕರಿಯಾ ಸಿನಿಮಾದೇ ಒಂದು ಹಾಡಿದೆ, ಸ್ನೇಹ ಅಂತ ಹಿಂದೆ ಹೋದ್ರೆ ಸ್ಕೆಚ್ ಹಾಕ್ತಾರೆ ಅಂತ ಹೇಳಿ. ಅದೇ ರೀತಿ ಈಗ ದರ್ಶನನ್ನ ಸಿಕ್ಕಾಕ್ಸೋದಕ್ಕೆ ಏನಾದರೂ ಒಂದು ಸ್ಕೆಚ್ ನಡೀತಾ ಇದೆಯಾ ಏನು ಎತ್ತ ಅನ್ನೋ ಚರ್ಚೆಗಳು ನಡೀತಾ ಇದೆ. ದರ್ಶನ್ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗೋದಕ್ಕೆ ಸ್ವತಃ ದರ್ಶನ್ನ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂಥ ಪ್ರದೋಷ್ ಮತ್ತು ವಿನಯ್ ಮುಂದಾಗಿದ್ದಾರೆ. ಏನ್ ಘಟನೆ ಇದು? ಹಾಗಾದ್ರೆ ಹೆಂಗೆ ಮಾಫಿ ಸಾಕ್ಷಿ ಆಗ್ಬಿಡ್ಬಹುದಾ? ಯಾರು ಬೇಕಾದ್ರೂ ಮಾಫಿ ಸಾಕ್ಷಿ ಆಗ್ಬಹುದಾ? ಮಾಫಿ ಸಾಕ್ಷಿ ಆಗ್ತೀನಿ ಅಂದ ತಕ್ಷಣ ಕೋರ್ಟ್ ಅದನ್ನ ಆಕ್ಸೆಪ್ಟ್ ಮಾಡ್ಬಿಡುತ್ತಾ? ಅದಕ್ಕೆ ಕಾನೂನು ಏನ್ ಹೇಳುತ್ತೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗಾಗಿ ಅರ್ಜಿ. A14 ಪ್ರಕರಣದ 14ನೇ ಆರೋಪಿ ಪ್ರದೋಷ್, 10ನೇ ಆರೋಪಿ ವಿನಯ್ ಮತ್ತು 8ನೇ ಆರೋಪಿ ರವಿಶಂಕರ್ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆಯೇ ಅರ್ಜಿ ಸಲ್ಲಿಸಿದ್ದಾರೆ ಪ್ರದೋಷ್. ಈ ಅರ್ಜಿಯ ವಿಚಾರಣೆ ಕೂಡ ಇವತ್ತಾಯ್ತು. ಕೊಲೆ ಬಗ್ಗೆ ಸತ್ಯ ಹೇಳ್ತೀನಿ, ಕ್ಷಮಾದಾನ ನೀಡಿ ಅಂತ ಅರ್ಜಿ. ಇದು ನಿಜವಾಗ್ಲೂ ಸತ್ಯ ಹೇಳಕ್ಕ ಅಥವಾ ಈ ಕೋರ್ಟ್ ಶಿಕ್ಷೆಯಿಂದ, ಕಾನೂನಿನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ತಂತ್ರನ ಇದು? ವಕೀಲರ ಮೂಲಕ 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದ. ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತು. ಇತರೆ ಆರೋಪಿಗಳು ಅರ್ಜಿ ಸಲ್ಲಿಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸೋ ಹಂಗಿಲ್ಲ. ಅಂದ್ರೆ ಬೇರೆ ಆರೋಪಿಗಳು ಪ್ರದೋಷ್ ಸಲ್ಲಿಸಿರುವ ಅರ್ಜಿಗೆ ಅಬ್ಜೆಕ್ಷನ್ ಫೈಲ್ ಮಾಡಂಗಿಲ್ಲ. ಆದ್ರೆ ದೇ ಕ್ಯಾನ್ ಆಸ್ಕ್, ಯಾವ ಆಧಾರದ ಮೇಲೆ ಮಾಫಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿದೀರಾ ಅಂತ ಬೇಕಾದ್ರೆ ಕೇಳಬಹುದೇ ಹೊರತು ಅವನು ಹೆಂಗೆ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ನಾವು ಅಬ್ಜೆಕ್ಷನ್ ಮಾಡೋಕ್ಕೆ ಉಳಿದ ಆರೋಪಿಗಳಿಗೆ ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ಪ್ರದೋಷ್ ಸಾಕ್ಷಿಯಾಗಿ ಏನಾದರೂ ಕೋರ್ಟ್ ಪರಿಗಣಿಸಿದ್ರೆ ಮತ್ತಷ್ಟು ಕಾನೂನಿನ ಕುಣಿಕೆ ದರ್ಶನ್ಗೆ ಹೆಚ್ಚಾಗ್ತಾ ಹೋಗ್ಬೋದು. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು ಅಂತ ವಾದ ಮಂಡಿಸಲಾಯಿತು. ಮಾಫಿ ಸಾಕ್ಷಿ ಇದೆಯಲ್ಲ, ಇದು ಪ್ರಾಸಿಕ್ಯೂಷನ್ ಪರ ಇರಬಾರ್ದು, ನ್ಯಾಯದ ಪರ ಇರಬೇಕು ಅಂತ ಸುಪ್ರೀಂ ಆದೇಶವನ್ನ ಉಲ್ಲೇಖ ಮಾಡಲಾಯಿತು. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ವಾದ ಮಂಡಿಸಿದ್ರು. ಮಾಫಿ ಸಾಕ್ಷಿ ಆಗ್ಲಿ, ನಮ್ಗೇನ್ ತೊಂದರೆ ಇಲ್ಲ, ಆದ್ರೆ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು, ನ್ಯಾಯದ ಪರ ಇರಬೇಕು. ಆರೋಪಿಯ ಹೇಳಿಕೆಯನ್ನ ದಾಖಲಿಸದೆ ಮಾಫಿ ಸಾಕ್ಷಿ ಮಾಡೋಕ್ಕಾಗಲ್ಲ. ಆರೋಪಿಯು ಕ್ಷಮಾದಾನ ಕೇಳಿದಾಕ್ಷಣ ನೀಡಬಾರದು ಅಂತ ಹಶ್ಮತ್ ಪಾಷಾ ವಾದ ಮಂಡಿಸಿದ್ರು. ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮತ್ತು ಮಾಫಿ ಸಾಕ್ಷಿ ಆಗೋ ಅರ್ಜಿಗೆ ದರ್ಶನ್ ಪರ ವಕೀಲರು ವಿರೋಧ ವ್ಯಕ್ತಪಡಿಸಿದ್ರು. ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಿರೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಸತ್ಯಾಸತ್ಯತೆಯನ್ನು ಪರಿಗಣಿಸಬೇಕಾಗತ್ತೆ, ಆರೋಪಿ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳದೆ ನೀವು ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಳೋದು ಸಲ್ಲದು ಅಂತ ಹೇಳಿ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು, ನ್ಯಾಯದ ಪರ ಇರಬೇಕು ಅಂತ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನ ಉಲ್ಲೇಖಿಸಿದ್ರು ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ.